ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂದೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ. ಸರಿ ಗಪ ಗಪ ದಸ ಪದ ಸರಿಗ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ. ಗಣೇಶೋತ್ಸವದ ಅಂಗವಾಗಿ ತಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇವೆ ಗೊಂಬೆಯಾಟ ದಕ್ಷಯಜ್ಞ. ನಾರಾಯಣ ನಾರಾಯಣ. ಬ್ರಹ್ಮದೇವ ಸೃಷ್ಟಿಸಿದ ನವಬ್ರಹ್ಮರಲ್ಲಿ ಒಬ್ಬರಾದ ದಕ್ಷರಾಜನಿಗೆ ತ್ರಿಮೂರ್ತಿಗಳು ಪ್ರಜಾಪತಿಯನ್ನಾಗಿ ಮಾಡಿ ಪ್ರಸೂತಿ ಎಂಬ ಹೆಣ್ಣನ್ನು ಸೃಷ್ಟಿಸಿ ಮದುವೆ ಮಾಡಿಕೊಡುತ್ತಾರೆ. ಮಕ್ಕಳಿಲ್ಲದ ದಕ್ಷರಾಜ ರಾಜಗುರು ಬೃಹಮುನಿಗಳ ಮಾತಿನಂತೆ ಶಿವನನ್ನೊಲಿಸಿ 101 ಹೆಣ್ಣು ಮಕ್ಕಳನ್ನು ವರವಾಗಿ ಪಡೆದು ಅವರನ್ನು ದೇವತೆಗಳಿಗೆ ಮದುವೆ ಮಾಡಿಕೊಡುತ್ತಾನೆ. ಆ 101 ಪುತ್ರಿಯರಲ್ಲಿ ಒಬ್ಬಳು ಜಗನ್ಮಾತೆ ಪಾರ್ವತಿ ದೇವಿ. ದಕ್ಷರಾಜನ ಪುತ್ರಿ ಸತಿದೇವಿಯಾಗಿ ಜನಿಸಿ ಶಿವನನ್ನು ವರಿಸುತ್ತಾಳೆ. ತ್ರಿಮೂರ್ತಿಗಳಿಗಿಂತಲೂ ತಾವೇನು ಕಡಿಮೆಯಲ್ಲ ಎಂಬ ದರ್ಪ ಅಹಂಕಾರದಿಂದ ಭೃಗುಮುನಿಗಳು ದಕ್ಷರಾಜನನ್ನು ತ್ರಿಮೂರ್ತಿಗಳ ವಿರುದ್ಧವೇ ಎತ್ತಿ ಕಟ್ಟಲು ತೊಡಗಿದ್ದಾರೆ. ಮುಂದೇನಾಗುವುದೋ ಕಾದು ನೋಡೋಣ. ಅತ್ತ ಲೋಕ ಕಲ್ಯಾಣಾರ್ಥವಾಗಿ ದೇವತೆಗಳೆಲ್ಲ ಸೇರಿ ತ್ರಿಮೂರ್ತಿಗಳ ಮುಂದಾಳತ್ವದಲ್ಲಿ ಸಪ್ತಯಾಗ ಪೂಜೆಯನ್ನು ಮಾಡುವ ಸಿದ್ಧತೆ ನಡೆಸಿದ್ದಾರೆ. ಆ ಪೂಜೆಗೆ ನನ್ನನ್ನು ಆಹ್ವಾನಿಸಿದ್ದಾರೆ ಅಂದ ಮೇಲೆ ಹೋಗಲೇಬೇಕಲ್ಲವೇ? ಸರಿ, ಹೊರಡುತ್ತೇನೆ. ನಾರಾಯಣ ನಾರಾಯಣ. ಅಪಮಾನ, ಅಪಮಾನ, ಘೋರ ಅಪಮಾನ. ಈ ದೇವತೆಗಳೆಲ್ಲ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಸತ್ರಯಾಗ ಪೂಜೆಯನ್ನು ಮಾಡಿ ಆ ಪೂಜೆಗೆ ನಮ್ಮನ್ನು ಆಹ್ವಾನಿಸಿ ನಮ್ಮನ್ನೇ ಅವಮಾನಗೊಳಿಸಿದ್ದಾರೆ. ನಾವು ಬಂದದ್ದು ನೋಡಿ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರೆ ಆ ನನ್ನ ಅಯ್ಯ ಪರಶಿವ ಮಾತ್ರ ನಾವು ಬಂದದ್ದು ನೋಡಿಯೂ ನೋಡದಂತೆ ವರ್ತಿಸಿ ನಮ್ಮನ್ನ ಅವಮಾನಗೊಳಿಸಿದ್ದಾನೆ. ಗುರುವರ್ಯ, ಈ ಅಪಮಾನವನ್ನ ನಾನು ಹೇಗೆ ಸಹಿಸಲಿ? ದಕ್ಷರಾಜ, ನಾನು ನಿನಗೆ ಮೊದಲೇ ಹೇಳಿದ್ದೆ,
ಈ ತ್ರಿಮೂರ್ತಿಗಳ ಅಹಂಕಾರ ಅತಿಯಾಯಿತೆಂದು. ಇಡೀ ಬ್ರಹ್ಮಾಂಡದಲ್ಲಿ ತಮ್ಮಷ್ಟು ಶಕ್ತಿಶಾಲಿಗಳು ಯಾರೂ ಇಲ್ಲ ಎಂಬ ಮದ ಅವರ ತಲೆಯಲ್ಲಿ ತುಂಬಿ ತುಳುಕುತ್ತಿದೆ. ತಮಗಿಂತಲೂ ಬಲಶಾಲಿಗಳಾಗಲು ಹೊರಟವರನ್ನು ಮೋಸ, ಕಪಟ, ಮಾಯಾವಿತನದಿಂದ ನಾಶಗೊಳಿಸಿ ಈ ಬ್ರಹ್ಮಾಂಡದಲ್ಲಿ ತಾವೇ ಶ್ರೇಷ್ಠರೆಂದು ಬೆರೆಯುತ್ತಿದ್ದಾರೆ. ಎಲ್ಲರಿಗಿಂತ ನಾನಿಲ್ಲಿ ಶ್ರೇಷ್ಠನಾಗಿ ಬಿಡುತ್ತೇನೆ ಎಂಬ ಭಯದಿಂದ ನನ್ನ ಪಾದದಲ್ಲಿರುವ 3ನೇ ಕಣ್ಣನ್ನ ಮೋಸದಿಂದ ಕಿತ್ತು ಹಾಕಿದ ಧೂರ್ತರವರು. ಅಂದಿನಿಂದ ಆ ತ್ರಿಮೂರ್ತಿಗಳನ್ನ ನೋಡಿದರೇನೆ ನನ್ನ ಮೈ ಉರಿಯುತ್ತದೆ. ಗುರುವರ್ಯ, ನನ್ನ ಸುಪುತ್ರಿ ಸತಿದೇವಿಯನ್ನ ಆ ಸ್ಮಶಾನವಾಸಿ ಭಸ್ಮಧಾರಿ ಶಿವನಿಗೆ ಕೊಟ್ಟು ಮದುವೆ ಮಾಡಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೆಣ್ಣು ಕೊಟ್ಟ ಮಾವನೆನ್ನುವ ಗೌರವವೂ ಇಲ್ಲದೆ ತುಂಬಿದ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ದ ಆ ಪರಶಿವನಿಗೆ ಸರಿಯಾದ ಪಾಠ ಕಲಿಸಬೇಕು ಗುರುವರ್ಯ, ಸರಿಯಾದ ಪಾಠ ಕಲಿಸಬೇಕು. ದಕ್ಷರಾಜ, ನೀನೇನು ತಲೆಗೆಡಿಸಿಕೊಳ್ಳಬೇಡ. ನಿನ್ನ ಗುರುವಾಗಿ ಈ ಭೃಗುಮುನಿ ಇರಬೇಕಾದರೆ ನೀನು ಯಾವುದಕ್ಕೂ ಯೋಚಿಸಬೇಕಾಗಿಲ್ಲ. ನನ್ನ ಕಡುವೈರಿಗಳಾದ ಆ ತ್ರಿಮೂರ್ತಿಗಳಿಗೆ ತಕ್ಕ ಪಾಠ ಕಲಿಸುವ ಉಪಾಯ ನಾನು ನಿನಗೆ ಹೇಳಿಕೊಡುತ್ತೇನೆ. ನಿನಗೆ ಮಾಡಿದ ಅವಮಾನಕ್ಕೆ ಆ ನಿನ್ನ ಅಳಿಯ ಪರಶಿವನಿಗೆ ನಾನು ಸರಿಯಾದ ಪಾಠ ಕಲಿಸುತ್ತೇನೆ. ಅವರು ಸತ್ರಯಾಗ ಪೂಜೆ ಮಾಡಿದರೇನಾಯಿತು, ನಾವು ಅದಕ್ಕಿಂತಲೂ ದೊಡ್ಡ ಯಜ್ಞ ಮಾಡೋಣ. ಆ ಯಜ್ಞಕ್ಕೆ ಆ ನಿನ್ನ ಅಳಿಯ ಶಿವನನ್ನು ಹೊರತುಪಡಿಸಿ ಸಕಲ ದೇವಾನು ದೇವತೆಗಳನ್ನು ಆಹ್ವಾನಿಸೋಣ. ಅದಾವ ಯಜ್ಞ ಗುರುವರ್ಯ? ದಕ್ಷ ಯಜ್ಞ. ಏನು, ನನ್ನ ಹೆಸರಿನಲ್ಲಿ ಯಜ್ಞವೇ? ಗುರುವರ್ಯ, ತ್ರಿಮೂರ್ತಿಗಳು ಸಹ ಅವರ ಹೆಸರಿನಲ್ಲಿ ಯಜ್ಞವನ್ನ ಮಾಡುತ್ತಿರುವಾಗ ನಾನು ನನ್ನ ಹೆಸರಿನಲ್ಲಿ ಯಜ್ಞ ಮಾಡಬೇಕೆ? ಯಾಕೆ ಮಾಡಬಾರದು? ನೀನೇನು ಅವರಿಗಿಂತ ಕಡಿಮೆ? ಶಕ್ತಿಯಲ್ಲಿ, ಶೂರತ್ವದಲ್ಲಿ, ಪರಾಕ್ರಮದಲ್ಲಿ ಎಲ್ಲರಲ್ಲೂ ನೀನು ಅವರಿಗಿಂತ ಮಿಗಿಲಾಗಿರುವಾಗ ನಿನ್ನ ಹೆಸರಿನಲ್ಲಿ ಯಜ್ಞ ಮಾಡಿದರೆ ತಪ್ಪೇನು? ದಕ್ಷರಾಜ, ಮೈಗೆಲ್ಲ ಬೂದಿ ಬಳಿದುಕೊಂಡು ಜಟಾಧಾರಿಯಾಗಿ ತಿರುಕದಂತೆ ಸ್ಮಶಾನದಲ್ಲಿ ವಾಸಿಸುವ ಆ ನಿನ್ನ ಅಳಿಯ ಪರಶಿವನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನೀನು ಈ ದಕ್ಷ ಯಜ್ಞವನ್ನು ಮಾಡಲೇಬೇಕು. ಗುರುವರ್ಯ, ಸದಾ ನನ್ನ ಒಳಿತನ್ನೇ ಬಯಸುವ ನನ್ನ ರಾಜಗುರುಗಳಾದ ನಿಮ್ಮ ಮಾತನ್ನ ನಾನು ಎಂದಿಗೂ ತಿರಸ್ಕರಿಸಿದವನಲ್ಲ. ನೀವು ಹೇಳಿದಂತೆ ಆಗಲಿ. ಇಂದಿನಿಂದಲೇ ದಕ್ಷ ಯಜ್ಞದ ಸಿದ್ಧತೆ ನಡೆಸೋಣ. ನಡೆಯಿರಿ. ನಾರಾಯಣ ನಾರಾಯಣ. ಕೈಲಾಸವಾಸಿ ಪರಮೇಶ್ವರನಿಗೆ ನಮೋ ನಮಃ. ಲೋಕಮಾತೆ ಸತಿದೇವಿಗೆ ನಮೋ ನಮಃ. ಬನ್ನಿ ನಾರದರೆ, ನಮ್ಮ ಕೈಲಾಸಕ್ಕೆ ತ್ರಿಲೋಕ ಸಂಚಾರಿಗಳಾದ ನಿಮ್ಮ ಆಗಮನ ಆಗಿದೆ ಅಂದ ಮೇಲೆ ಏನೋ ವಿಶೇಷ ಸಮಾಚಾರ ಇರಲೇಬೇಕು ಅಲ್ಲವೇ? ಪರಮೇಶ್ವರ, ಸರ್ವಾಂತರ್ಯಾಮಿಯಾದ ನಿನಗೆ ತಿಳಿಯದೇನಿದೆ ಹೇಳಿ? ವಿಷಯ ತಿಳಿಸುವ ನೆಪದಲ್ಲಿ ನಾನು ನಿಮ್ಮ ದರ್ಶನ ಭಾಗಕ್ಕಾಗಿ ಬಂದೆ. ಆದರೂ ಬಂದಾಗಲೆಲ್ಲ ಏನೋ ಒಂದು ವಿಷಯ ತಂದೇ ತರುತ್ತೀರಲ್ಲ, ಆ ವಿಷಯ ಏನೆಂದು ಹೇಳಿ ನಾರದರೆ? ಮಹಾಮಾತೆ, ನಿಮ್ಮ ತಂದೆ ದಕ್ಷರಾಜರು ಒಂದು ಮಹಾಯಜ್ಞವನ್ನು ಮಾಡಲು ಹೊರಟಿದ್ದಾರೆ. ಅದನ್ನು ತಿಳಿಸಲೆಂದೇ ಬಂದೆ. ಏನು, ನಮ್ಮ ಅಪ್ಪಾಜಿಯವರು ಮಹಾಯಜ್ಞ ಮಾಡುತ್ತಿರುವರೆ? ಅದಾವ ಯಜ್ಞ ನಾರದರೆ? ದಕ್ಷ ಯಜ್ಞ. ದಕ್ಷ ಯಜ್ಞವೇ? ಅಂದರೆ ನಮ್ಮ ಅಪ್ಪಾಜಿಯವರು ತಮ್ಮ ಹೆಸರಿನಲ್ಲೇ ಯಜ್ಞ ಮಾಡಲು ಹೊರಟಿರುವರೆ? ದೇವತೆಗಳ ಹೆಸರಿನಲ್ಲಿ ಯಜ್ಞ ಮಾಡುವುದು ಸಹಜ. ಆದರೆ ನಮ್ಮ ಅಪ್ಪಾಜಿಯವರು ತಮ್ಮ ಹೆಸರಿನಲ್ಲಿ ಯಜ್ಞ ಮಾಡಲು ಹೊರಟಿರುವುದು ತಪ್ಪಲ್ಲವೇ ನಾರದರೆ? ನಿಜ ಮಹಾಮಾತೆ. ಆದರೆ ಈ ಯಜ್ಞ ಮಾಡಿದವರು ಬ್ರಹ್ಮಾಂಡದಲ್ಲಿ ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠ ಸ್ಥಾನವನ್ನು ಪಡೆಯುತ್ತಾರೆ ಎಂದು ರಾಜಗುರು ಭೃಗುಮುನಿಗಳು ಹೇಳಿದ್ದಕ್ಕೆ ಅವರು ಈ ಯಜ್ಞೆಯನ್ನು ಮಾಡಲು ಹೊರಟಿದ್ದಾರೆ. ಇದು ಸಾಧ್ಯವೇ? ದೇವಿ ಸತಿ, ಇದು ಸಾಧ್ಯವಿಲ್ಲ ನಿಜ. ಆದರೆ ಅಸಾಧ್ಯವನ್ನು ಸಾಧ್ಯ ಮಾಡುವ ಭಂಡತನವನ್ನು ಪ್ರದರ್ಶಿಸುತ್ತಿದ್ದಾರೆ ನಿಮ್ಮ ತಂದೆ ಹಾಗೂ ಭೃಗು. ಏನೇ ಆಗಲಿ, ತವರಿನಲ್ಲಿ ಯಜ್ಞ ಅಂದಾಗ ನಾವು ಹೋಗಲೇಬೇಕಲ್ಲವೇ? ಸ್ವಾಮಿ, ನಾವು ಸಹ ಆ ಯಜ್ಞಕ್ಕೆ ಹೋಗೋಣ ಅಲ್ಲವೇ? ಬೇಡ ಸತಿ,
ನಮಗೆ ಆ ಯಜ್ಞಕ್ಕೆ ಆಹ್ವಾನವಿಲ್ಲ. ಏನು, ನಮಗೆ ಆಹ್ವಾನವಿಲ್ಲವೇ? ಇಲ್ಲ, ನಮ್ಮ ಅಪ್ಪಾಜಿಯವರು ಖಂಡಿತ ನಮ್ಮನ್ನು ಕರೆಯುತ್ತಾರೆ. ಇಲ್ಲ ಮಹಾಮಾತೆ, ಸಕಲ ದೇವಾನು ದೇವತೆಗಳಿಗೂ ಅವರು ಆಹ್ವಾನ ನೀಡಿದ್ದಾರೆ. ಆದರೆ ಸತ್ಯಯಾಗ ಪೂಜೆಯಲ್ಲಿ ತಮಗೆ ಗೌರವ ನೀಡಲಿಲ್ಲವೆಂಬ ಕೋಪದಿಂದ ಪರಮೇಶ್ವರನ್ನು ಮಾತ್ರ ಅವರು ಆಹ್ವಾನಿಸಲಿಲ್ಲ. ಇದೆಂಥ ಅನ್ಯಾಯ! ತವರು ಮನೆಯಲ್ಲಿ ನಡೆಯುವ ಯಜ್ಞಕ್ಕೆ ಸ್ವಂತ ಮಗಳು ಅಳಿಯರನ್ನೇ ಕರೆಯಲಾರದಷ್ಟು ಕಟುಕರಾದರೆ ನಮ್ಮ ಅಪ್ಪಾಜಿ. ತವರು ಮನೆಯ ಯಜ್ಞವನ್ನು ನೋಡುವ ಭಾಗ್ಯ ನನಗಿಲ್ಲವಾಯಿತೇನಾರದರೆ? ಮಹಾಮಾತೆ, ಸಕಲವನ್ನೂ ಬಲ್ಲ ನಿಮಗೆ ನಾನೇನು ಹೇಳಲರಿಯೆ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ದೇವಿ, ದುಃಖಿಸದಿರು. ನನ್ನ ಮೇಲಿನ ಸಿಟ್ಟಿನಿಂದ ನನ್ನನ್ನು ಆಹ್ವಾನಿಸದ ನಿನ್ನ ತಂದೆ ನೀನು ನನ್ನ ಸತಿ ಎಂಬ ಕಾರಣದಿಂದ ನಿನ್ನನ್ನೂ ಆಹ್ವಾನಿಸಿಲ್ಲ ಅಂದಾಗ ಆಮಂತ್ರಣವಿಲ್ಲದೆ ನಾವಲ್ಲಿಗೆ ಹೋಗೋದು ತಪ್ಪಲ್ಲವೇ? ಇಲ್ಲ, ಕರೆಯಲಿ ಬಿಡಲಿ, ನನ್ನ ತವರು ಮನೆಯ ಯಜ್ಞಕ್ಕೆ ನಾನು ಹೋಗಲೇಬೇಕು. ಹಠ ಮಾಡಬೇಡ ದೇವಿ. ನೀನಲ್ಲಿಗೆ ಹೋದರೆ ಘೋರ ಅನರ್ಥವೇ ನಡೆದು ಹೋಗುತ್ತದೆ. ಇನ್ನು ಮುಂದೆ ನಿನ್ನಿಷ್ಟ. ಅಯ್ಯೋ, ನಾನೀಗ ಏನು ಮಾಡಲಿ? ತವರು ಮನೆಯ ಯಜ್ಞಕ್ಕೆ ಹೋಗಲು ಮನಸ್ಸು ಹಾತೊರೆಯುತ್ತಿದೆ. ಆದರೆ ನನ್ನ ಪತಿದೇವರಿಗೇ ಆಹ್ವಾನವಿಲ್ಲದಿರುವಾಗ ನಾನಲ್ಲಿಗೆ ಹೋಗುವುದು ಸರಿಯೇ? ಹೌದು, ನಾನಲ್ಲಿಗೆ ಹೋಗಲೇಬೇಕು. ನಮ್ಮಪ್ಪಾಜಿಯವರನ್ನು ಕಂಡು ಅವರು ಮಾಡುತ್ತಿರುವ ತಪ್ಪನ್ನು ಅವರಿಗೆ ಮನವರಿಕೆ ಮಾಡಿಸಿ ಪರಶಿವನನ್ನು ಕರೆಯುವಂತೆ ಮನವೊಲಿಸಿ ಎಲ್ಲರೂ ಒಟ್ಟಾಗಿ ಯಜ್ಞವನ್ನು ಮಾಡುವಂತೆ ಮಾಡಬೇಕು. ತಾಯಿ, ಎಲ್ಲಿಗೆ ಹೊರಟಿರುವಿರಿ ತಾಯಿ? ನಂದೀಶ್ವರ, ನನ್ನ ತವರು ಮನೆಯಲ್ಲಿ ನಮ್ಮ ಅಪ್ಪಾಜಿಯವರು ಮಹಾಯಜ್ಞವನ್ನು ನಡೆಸುತ್ತಿದ್ದಾರೆ. ನಾನಲ್ಲಿಗೆ ಹೋಗಬೇಕು. ತಾಯಿ, ನಿಮ್ಮ ಜೊತೆ ಪರಶುವನು ಬರುವುದಿಲ್ಲವೇ? ಇಲ್ಲ, ಅವರಿಗೆ ಆ ಯಜ್ಞಕ್ಕೆ ಆಹ್ವಾನವಿಲ್ಲವೆಂದು ಅವರು ಬರುತ್ತಿಲ್ಲ. ಅವರಿಗೆ ಆಹ್ವಾನ ಇಲ್ಲ ಎಂದ ಮೇಲೆ ನೀವು ಅಲ್ಲಿಗೆ ಹೋಗುವುದು ಸರಿಯೇ ತಾಯಿ? ಅದು ನನಗೂ ಗೊತ್ತು ನಂದೀಶ್ವರ. ಆದರೆ ಮುಂದೆ ನಡೆಯುವ ಘೋರ ದುರಂತವನ್ನು ತಪ್ಪಿಸುವ ಸಲುವಾಗಿಯಾದರೂ ನಾನು ಅಲ್ಲಿಗೆ ಹೋಗಲೇಬೇಕು. ಇಲ್ಲಿ ತಾಯಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ಬಾ ಮಗಳೇ, ಸರಿಯಾದ ಸಮಯಕ್ಕೆ ಬಂದಿರುವೆ. ದಕ್ಷ ಯಜ್ಞದ ವೈಭವನ್ನ ಕಣ್ತುಂಬ ನೋಡಿಕೊಂಡು ಹೋಗು. ಬಾ ಮಗಳೇ, ಬಾ. ಅಪ್ಪಾಜಿ, ಇಂಥ ಮಹಾಯಜ್ಞಕ್ಕೆ ನಿಮ್ಮ ಮಗಳು ಅಳಿಯರನ್ನು ಕರೆಯಬೇಕೆನಿಸಲಿಲ್ಲವೇ ನಿಮಗೆ? ಯಾಕೆ ಯಾಕೆ ನಿಮ್ಮ ಅಳಿಯನ ಮೇಲೆ ನಿಮಗೇ ಕೋಪ? ಕೋಪ? ಅಂದು ಸತ್ರ ಯಾಗದಲ್ಲಿ ಮಾವನಾದ ನನಗೆ ಅವಮಾನ ಮಾಡಿದ ಆ ನಿನ್ನ ಪತಿ ತಾನೇ ಸರ್ವೇಶ್ವರ, ತಾನೇ ಸಾರ್ವಭೌಮನಿಂದ ಮೆರೆಯುತ್ತಿರುವ ಆ ನಿನ್ನ ಪತಿಯ ಅಹಂಕಾರವನ್ನು ಅಡಗಿಸಲು ನಾನು ಈ ಯಜ್ಞವನ್ನು ಕೈಗೊಂಡಿರುವುದು. ಬೇಡ ಅಪ್ಪಾಜಿ, ಈ ಹಠ ಒಳ್ಳೆಯದಲ್ಲ. ಈ ನಿಮ್ಮ ಹಠ ಘೋರ ಅನರ್ಥಕ್ಕೆ ನಾಂದಿ ಹಾಡಿ ನಿಮ್ಮ ಸರ್ವನಾಶಕ್ಕೆ ಕಾರಣವಾಗುವುದು. ಸರ್ವನಾಶ? ಸಕಲ ಲೋಕಗಳಿಗೂ ಸರ್ವಶ್ರೇಷ್ಠನಾಗಲು ಹೊರಟ ಈ ದಕ್ಷನ ಸರ್ವನಾಶವೇ ಅಸಂಭವ, ಅಸಂಭವ. ಇಡೀ ಬ್ರಹ್ಮಾಂಡದಲ್ಲಿ ತನ್ನಷ್ಟು ಶಕ್ತಿಶಾಲಿಗಳು ಯಾರಿಲ್ಲವೆಂಬ ಬ್ರಹ್ಮ ಲೋಕದಲ್ಲಿರುವ ಆ ನಿನ್ನ ಪತಿ ಶಿವನ ಅಹಂಕಾರವನ್ನು ಮೆಟ್ಟಿ ನಿಂತು ಸಕಲ ಲೋಕಗಳ ಒಡೆಯನಾಗುವುದೇ ಈ ದಕ್ಷನ ಧ್ಯೇಯ. ಅಪ್ಪಾಜಿ, ಸಕಲ ಲೋಕಕ್ಕೊಡೆಯ ಒಬ್ಬರೇ, ಅವರೇ ನನ್ನ ಪತಿದೇವರಾದ ಪರಮೇಶ್ವರ. ಅವರನ್ನು ಅವಮಾನಗೊಳಿಸಿ ಘೋರ ದುರಂತವನ್ನು ತಂದುಕೊಳ್ಳಬೇಡಿ. ದಯವಿಟ್ಟು ದಯವಿಟ್ಟು ನಿಮ್ಮ ಹಠವನ್ನು ಬಿಟ್ಟು ನಿಮ್ಮ ಅಳಿಯನನ್ನು ಕರೆಸಿ ಯಜ್ಞವನ್ನು ಮುಂದುವರಿಸಿ ಅಪ್ಪಾಜಿ. ಸಾಧ್ಯವಿಲ್ಲ ಸತಿದೇವಿ, ನೀನೇನೇ ಹೇಳಿದರು ಆ ಸ್ಮಶಾನವಾಸಿ ಶಿವನನ್ನು ಈ ಯಜ್ಞಕ್ಕೆ ಕರೆಯಲು ಎಂದಿಗೂ ಸಾಧ್ಯವಿಲ್ಲ. ಓಹೋ, ನನಗೀಗ ಅರ್ಥವಾಯಿತು. ತನ್ನನ್ನು ಯಜ್ಞಕ್ಕೆ ಕರೆಯುವಂತೆ ನಿನ್ನ ತಂದೆಯ ಮನವೊಲಿಸಲು ನಿನ್ನನ್ನು ಕಳಿಸಿರುವುದೇ ಆ ನಿನ್ನ ಪತಿ ಪರಮೇಶ್ವರ. ಭೃಗುಮುನಿಗಳೇ, ಸಾಕು ನಿಲ್ಲಿಸಿ ನಿಮ್ಮ ಕುಹಕದ ಮಾತುಗಳನ್ನು. ಸಕಲ ಲೋಕಕ್ಕೂ ಒಡೆಯನಾದ ನನ್ನ ಪತಿಯ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡುವುದು ಮುನಿವರಿಯರಾದ ನಿಮಗೆ ಶೋಭೆಯಲ್ಲ.
ಮುಂದೆ ನಡೆಯುವ ಘೋರ ಅನರ್ಥವನ್ನು ತಡೆಯುವ ಉದ್ದೇಶದಿಂದ ಅವರು ಬೇಡವೆಂದರೂ ನಾನಾಗೇ ಬಂದಿರುವೆ. ಅಪ್ಪಾಜಿ, ನನ್ನ ಪತಿದೇವರ ಮೇಲಿನ ಸಿಟ್ಟಿನಿಂದ ಈ ಭೃಗುಮುನಿಗಳು ನಿಮ್ಮ ತಲೆ ಕೆಡಿಸಿ ನಿಮ್ಮಿಂದ ಘೋರ ಅನರ್ಥವನ್ನು ಮಾಡಿಸುತ್ತಿದ್ದಾರೆ ಅಪ್ಪಾಜಿ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಅಪ್ಪಾಜಿ, ಎಚ್ಚೆತ್ತುಕೊಳ್ಳಿ. ಸತಿ, ಭೃಗು ಮುನಿಗಳು ನಮ್ಮ ರಾಜಗುರುಗಳು, ನಮ್ಮ ಮಡಿಲನ್ನೇ ಬಯಸುವವರು. ಅವರ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಬೇಡ. ನಿನ್ನ ಮಾತನ್ನ ನಂಬಿ ನಿನ್ನ ಪತಿಯನ್ನ ಈ ಯಜ್ಞಕ್ಕೆ ಕರೆಸುವೆಂಬ ಭ್ರಮೆ ನಿನಗೆ ಬೇಡ. ಆಮಂತ್ರಣವಿಲ್ಲದೆ ಬಂದ ನೀನು ಇರುವುದಾದರೆ ಇರು, ಇಲ್ಲ ಹೊರಟು ಹೋಗು ಇಲ್ಲಿಂದ. ಮುಂದುವರಿಸಿ ಯಜ್ಞವನ್ನ. ಅಯ್ಯೋ, ನನ್ನ ಪತಿದೇವರ ಮಾತನ್ನು ಮೀರಿ ನಾನಿಲ್ಲಿ ಬಂದು ದೊಡ್ಡ ತಪ್ಪು ಮಾಡಿದೆ. ನನ್ನ ಮಾಂಗಲ್ಯದೊಡೆಯನಿಗೆ ಇಲ್ಲಿ ಮರ್ಯಾದೆ ಸಿಗದಿರುವಾಗ, ಮಗಳೆಂಬ ಮಮತೆ ಇಲ್ಲದೆ ನನ್ನ ಹೆತ್ತ ತಂದೆಯೇ ನನ್ನನ್ನು ಹೊರದೂಡುತ್ತಿರುವಾಗ, ಇಂಥ ಅವಮಾನವನ್ನು ಸಹಿಸಿಕೊಂಡು ನಾನು ಬದುಕಿರಬೇಕೆ? ಇಲ್ಲ ಇಲ್ಲ, ನಾನು ಈ ಅಗ್ನಿ ಪ್ರವೇಶವನ್ನು ಮಾಡಿ ಪರಶಿವನಲ್ಲಿ ಲೀನವಾಗಲೇಬೇಕು. ಪರಮೇಶ್ವರ, ಪರಮೇಶ್ವರ! ತಾಯಿ, ನಿನ್ನ ತಾಯಿ? ಅಯ್ಯೋ, ಇದೇನಾಯಿತು? ಈ ಘೋರ ದುರಂತದ ವಿಷಯವನ್ನು ಪರಶಿವನಿಗೆ ತಿಳಿಸಲೇಬೇಕು. ದೇವ, ಪರಮೇಶ್ವರ, ಅನರ್ಥವಾಯಿತು. ಪರಮೇಶ್ವರ, ಅನರ್ಥವಾಯಿತು. ನಂದಿ, ಹೀಗೇಕೆ ಗಾಬರಿಯಾಗಿ ಓಡಿ ಬರುತ್ತಿರುವೆ? ನಿನ್ನ ಮುಖದಲ್ಲಿ ದುಃಖದ ಛಾಯೆ ಏಕೆ? ಅದೇನಾಯ್ತು ಹೇಳು ನಂದೀಶ್ವರ. ಪರಮೇಶ್ವರ, ಮಹಾಮಾತೆ. ಮಹಾಮಾತೆ? ಏನಾಯ್ತು ಸತೀದೇವಿಗೆ? ಮಹಾಮಾತೆ, ಮಹಾಮಾತೆ ಅಗ್ನಿ ಪ್ರವೇಶ ಮಾಡಿದಳು. ಪರಮೇಶ್ವರ, ಅಗ್ನಿ ಪ್ರವೇಶ ಮಾಡಿದಳು. ನಂದಿ, ಇದೇನು ಹೇಳ್ತಿರುವೆ? ನನ್ನ ಸತೀದೇವಿ ಅಗ್ನಿ ಪ್ರವೇಶ ಮಾಡಿದಳೆ? ಹೌದು ಪರಮೇಶ್ವರ. ದಕ್ಷ ರಾಜ ಹಾಗೂ ಭೃಗುಮುನಿಗಳು ನಿಮಗೆ ಅವಮಾನ ಮಾಡುತ್ತಾ ಕಡುನುಡಿಗಳನ್ನಾಡುವುದನ್ನು ಸಹಿಸಿಕೊಳ್ಳಲಾಗದೆ ಎಲ್ಲರ ಸಮ್ಮುಖದಲ್ಲಿಯೇ ಅಗ್ನಿ ಪ್ರವೇಶ ಮಾಡಿದಳು. ದೇವ, ದಕ್ಷ, ನಿನ್ನ ಮಗಳೆಂಬ ಮಮಕಾರವನ್ನು ಸಹ ತೋರದೆ ನನ್ನ ಪ್ರಾಣಗಂತೆ ಸತೀದೇವಿಯ ಸಾವಿಗೆ ಕಾಣದ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಭದ್ರಾ, ಪರಮೇಶ್ವರನಿಗೆ ನಮೋ ನಮಃ. ತಂದೆ, ತಂದೆ, ನನ್ನನ್ನು ಸೃಷ್ಟಿಸಲು ಕಾರಣವೇನು ಹೇಳಿ ತಂದೆ? ವೀರಭದ್ರ, ನನ್ನ ಪ್ರಾಣಗಾಂತೆ ಸತೀದೇವಿಯನ್ನು ನನ್ನಿಂದ ಅಗಲಿಸಿ ಅಟ್ಟಹಾಸಗೈಯುತ್ತಿರುವ ಆ ಧೂತ ಮದಾಂಧ ದಕ್ಷನ ಶಿರ ಕಡಿದು ಕೊಬ್ಬಿ ಮೆರೆಯುತ್ತಿರುವ ಆ ಭೃಗುವಿನ ಗರ್ವವನ್ನು ಮುರಿದು ಬಾ. ಅಪ್ಪಣೆಯಾಗಬೇಕು ಮಹಾದೇವ, ಅಪ್ಪಣೆಯಾಗಲಿ. ನಿನ್ನಾಜ್ಞೆಯನ್ನ ಶಿರಸ ಪಾಲಿಸುವೆ. ವೀರಭದ್ರ, ನಾನೇ ಆ ಧೂತ ದಕ್ಷನಿಗೊಂದು ಗತಿ ಕಾಣಿಸಬಹುದಿತ್ತು. ಆದರೆ ಮಾವನನ್ನು ಕೊಂದ ಅಳಿಯನೆಂಬ ಅಪವಾದ ನನ್ನ ಮೇಲೆ ಬರಬಾರದೆಂದೇ ನಾನು ನಿನ್ನನ್ನು ಸೃಷ್ಟಿಸಿರುವುದು. ಹೋಗು, ಹೋಗು, ಅವರಿಬ್ಬರಿಗೂ ಸರಿಯಾದ ಗತಿ ಕಾಣಿಸಿ ವಿಜಯಿಯಾಗಿ ಬಾ. ದಕ್ಷ, ಸಕಲ ಲೋಕದೊಡೆಯ ಪರಮೇಶ್ವರನಿಗೆ ಅವಮಾನಿಸಿದ್ದಲ್ಲದೆ ಮಹಾಮಾತಿ ಸತೀದೇವಿಯ ಸಾವಿಗೆ ಕಾರಣನಾದ ನಿನ್ನನ್ನು ಸೊಮ್ಮನೆ ಬಿಡಲಾರೆ. ಬಾ ಬಾರ ಯುದ್ಧಕ್ಕೆ. ಯಾರು ನೀನು?
ಇಡೀ ಬ್ರಹ್ಮಾಂಡದಲ್ಲಿ ಪರಾಕ್ರಮಶಾಲಿಯಾದ ಈ ದಕ್ಷ ಪ್ರಜಾಪತಿಯನ್ನು ಎದುರು ಹಾಕಿಕೊಂಡು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆ ಅಲ್ಲ. ನಿನ್ನ ಜೀವದ ಮೇಲೆ ಆಸೆ ಇಲ್ಲವೇ ನಿನಗೆ? ನನ್ನ ಜೀವನದ ಬಗ್ಗೆ ಹಗುರವಾಗಿ ಮಾತನಾಡಬೇಡವೋ. ನಿನ್ನ ಜೀವವನ್ನು ಸೆಳೆಗೈಯಲು ಬಂದ ನಿನ್ನ ಪಾಲಿನ ಅಂತ ಈ ವೀರಭದ್ರ. ಧೈರ್ಯವಿದ್ದರೆ ನನ್ನೊಂದಿಗೆ ಬಾ, ಯುದ್ಧಕ್ಕೆ ಬಾರ, ಬಾರ ನನ್ನೊಂದಿಗೆ ಹೋರಾಡು. ದಕ್ಷ, ಮಾವನನ್ನೇ ಕೊಂದ ಅಳಿಯನೆಂಬ ಅಪವಾದ ಬರಬಾರದೆಂದು ಸಾಕ್ಷಾತ್ ಪರಶಿವನೇ ಸೃಷ್ಟಿಸಿ ಕಳಿಸಿದ ಶಿವನ ಅಂಶಜ ಈ ವೀರಭದ್ರ. ಇವನು ಯಾರಾದರೆ ನನಗೇನು ಗುರುವರ್ಯ? ಈ ಪ್ರಜಾಪತಿ ದಕ್ಷರಾಜ ಯಾರಿಗೂ ಹೆದರುವವನಲ್ಲ. ಏ ವೀರಭದ್ರ, ಪ್ರಾರಂಭಿಸು ಯುದ್ಧವನ್ನ. ಪರಶಿವನ ಅಂಶದಿಂದ ಜನಿಸಿದ ನಿನ್ನನ್ನು ಪುನಃ ಪರಶಿವನ ಪಾದಕ್ಕೆ ಕಳಿಸುತ್ತೇನೆ. ಬಾ ಯುದ್ಧಕ್ಕೆ. ಅದೇ ವೀರಭದ್ರ, ದುಷ್ಟನಿಗೆ ತಕ್ಕ ಶಿಕ್ಷೆಯನ್ನು ನೀಡಿರುವೆ. ದೇವ, ಮಹಾದೇವ, ಪರಮೇಶ್ವರ, ನಮ್ಮದು ಮಹಾಪರಾಧವಾಯಿತು. ದಯವಿಟ್ಟು ನಮ್ಮನ್ನು ಕ್ಷಮಿಸು ಪರಮೇಶ್ವರ, ಕ್ಷಮಿಸು. ಪ್ರಭು, ಸಿಟ್ಟು, ಅಸೂಯೆ, ಅಹಂಕಾರ ಇವುಗಳು ನಮ್ಮ ಕಡು ವೈರಿಗಳು. ಇವುಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಡದಿದ್ದರೆ ನಮ್ಮ ಅವನತಿ ಖಂಡಿತ. ಮುಂದಾದರೂ ಲೋಕೋದ್ಧಾರಕನಾಗಿ ಬದುಕುವುದನ್ನು ಕಲಿತುಕೋ. ದೇವ, ಪರಮೇಶ್ವರ, ದಕ್ಷರಾಜ ತಪ್ಪು ಮಾಡಿದ್ದಾನೆ ನಿಜ. ಆದರೆ ಅದಕ್ಕೆ ಇಂಥ ಘೋರ ಶಿಕ್ಷೆ ಸರಿಯಲ್ಲ ಮಹಾದೇವ. ದಯಮಾಡಿ ಅವನಿಗೆ ಮರುಜನ್ಮ ನೀಡಿ ಆಶೀರ್ವದಿಸು ಪರಮೇಶ್ವರ. ಸರಿನಾದರೆ ದಕ್ಷನ ಶಿರ ಹೋಮಗುಂಡದಲ್ಲಿ ಬಿದ್ದು ಭಸ್ಮವಾಗಿ ಹೋಗಿದೆ. ಕಾರಣ, ನೀವು ಬ್ರಹ್ಮನಲ್ಲಿಗೆ ಹೋದರೆ ಅವರು ಆಡಿನ ತಲೆಯನ್ನು ಕೊಡುತ್ತಾರೆ. ಅದನ್ನು ತಂದು ದಕ್ಷರಾಜನ ಮುಂದಕ್ಕೆ ಜೋಡಿಸಿದರೆ ಅವನಿಗೆ ಪುನರ್ಜನ್ಮ ಸಿಗುವುದು. ಹಾಗೇ ಆಗಲಿ ಮಹಾದೇವ. ದೇವ, ಮಹಾದೇವ, ಪರಮೇಶ್ವರ, ನನ್ನನ್ನು ಕ್ಷಮಿಸು ಪರಮಾತ್ಮ. ನನ್ನಲ್ಲಿರುವ ದುರಹಂಕಾರದಿಂದ ನಿನಗಿಲ್ಲದ ತೊಂದರೆಗಳನ್ನ ನೀಡಿದೆ. ನನ್ನ ಸರ್ವ ಮಹಾಪರಾಧಗಳನ್ನ ಕ್ಷಮಿಸಿ ಆಶೀರ್ವದಿಸು ದಯಾಸಾಗರ. ಇನ್ಮುಂದೆ ಸನ್ಮಾರ್ಗದಲ್ಲಿ ನಡೆದು ಲೋಕ ಕಲ್ಯಾಣಾರ್ಥವಾಗಿ ಈ ಜೀವವನ್ನ ಮುಡಿಪಾಗಿಡುತ್ತೇನೆ. ಅನುಗ್ರಹಿಸು ಕರುಣಾಸಾಗರ, ಅನುಗ್ರಹಿಸು. ತಥಾಸ್ತು.